ಎಬ್ರಿ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ನೀವು ಪಾಪಕ್ಕೆ ವಿರುದ್ಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಪೌಲು ಏನಂತ ಹೇಳ್ತಿದ್ದಾನಂದ್ರೆ, ನೀವು ಪಾಪನಲ್ಲಿ ಹೋರಾಡೋದು, ಪಾಪನ ಎದುರಿಸೋದು, ಇನ್ನ ಪ್ರಾಣ ಅಪಾಯ ಬರುವಂತೆ, ಅಂದ್ರೆ ನಿಮ್ ಪ್ರಾಣ ಹೋದ್ರು ಕೂಡ ಚಿಂತೆ ಇಲ್ಲ ನನಗೆ, ನಾನು ಈ ಪಾಪ ಮಾಡೋದಿಲ್ಲ, ಈ ಪಾಪದಲ್ಲಿ ನಾನು ನಡೆಯೋದಿಲ್ಲ, ನನ್ನ ಪ್ರಾಣ ಇವತ್ತೇ ಹೋಗ್ಲಿ, ನಾನು ಕ್ರಿಸ್ತಗಾಗಿ ನಾನು ಜೀವಿಸ್ತೀನಿ ಅನ್ನೋ ರೀತಿಯಲ್ಲಿ ಇನ್ನ ನೀವು ಬಂದಿಲ್ಲ, ನಡೀತಿಲ್ಲ. ಅಂದ್ರೆ ನಾವು ಪಾಪನ ಗೆಲ್ಲಬೇಕು ಅಂದ್ರೆ ನಾವು ಪ್ರಾಣ ಹೋಗುವಷ್ಟುವರೆಗೂ ನಾವು ಹೋರಾಡಬೇಕು. ಅದನ್ನು ಪೌಲ್ ಹೇಳ್ತಾ ಇದ್ದಾನೆ ಇಲ್ಲಿ. ಕಷ್ಟ ಬರ್ತತೆ, ಶೋಧನೆ ಬರ್ತತೆ, ಹಿಂಸೆ ಬರ್ತತೆ, ಬಂದೈತಂತ ಹೇಳಿ ಅಯ್ಯೋ ಈ ಜೀವಿತ ಬೇಡ, ಎಷ್ಟು ನೀತಿಯಾಗಿ ಜೀವಿಸಿದ್ರು ಕೂಡ ಈ ಶೋಧನೆ, ಈ ಕಷ್ಟ ಇವು ನನ್ನ ಹಿಂಬಾಲಿಸ್ತಿದಾವಲ್ಲ ಅಂತ ಹೇಳಿ ಬಿಟ್ಟು ಪಾಪ ಕಡೆ ಹೋಗಬಾರ್ದು. ನಿನ್ನ ಪ್ರಾಣ ಹೋಗುವಷ್ಟುವರೆಗೂ ಕೂಡ ನೀನು ಪಾಪನಲ್ಲಿ ನೀನು ಹೋರಾಡಬೇಕು, ನೀನು ಹೋರಾಡಬೇಕು, ಅದನ್ನ ಜಯಿಸ್ಬೇಕು. ಆ ರೀತಿ ಇನ್ನ ನೀವು ಬಂದಿಲ್ಲ ಅಂತ ಹೇಳ್ತದಾನ. ಮತ್ತೆ ನಾವೆಂಗಿದೀವಿ, ಏನೋ ಶೋಧನೆ ಬಂದೈತೆ, ಏನೋ ಒಂದು ಹಿಂಸೆ ಬಂದೈತೆ ಅಂತ ಹೇಳಿ ಸೇವೆಗೆ, ಅದೇ ರೀತಿ ಸಂಘಕ್ಕೆ, ಪ್ರಾರ್ಥನೆಗೆ, ಆರಾಧನೆಗೆ ನಾವು ದೂರ ಆಗ್ತಿದೀವಾ? ಮತ್ತೆ ಪಾಪ ಕಡೆ ನಾವು ನೋಡ್ತಿದೀವಾ? ಲೋಕ ಕಡೆ ನಾವು ನೋಡ್ತಿದೀವಾ? ಲೋಕ ಆಕರ್ಷಣೆಗಳು ನಾವು ಒಳಗಾಗ್ತಿದೀವಾ? ನಮ್ಮನ್ನು ಪರೀಕ್ಷಿಸ್ಕೋಬೇಕು. ಎಂತ ಪರಿಸ್ಥಿತಿ ಬಂದ್ರು ನಾವು ಪಾಪಕ್ಕೆ ಒಳಗಾಗಬಾರ್ದಂತ, ಪ್ರಾಣ ಹೋಗುವಂತ ಪರಿಸ್ಥಿತಿ ಬಂದ್ರು ಕೂಡ ನಾವು ಹೋರಾಡ್ಬೇಕಂತ. ಯಾಕಂದ್ರೆ ನೋಡ್ರಿ, ಯೋಸೆಫ್ ನೋಡ್ರಿ ನೀವು, ಯೋಸೆಫ್ ಕೂಡ ಹೆಂಗ ಹೋರಾಡ್ತಾನಂದ್ರೆ ಪಾಪ ಮಾಡುವಂತ ಅವಕಾಶ ಯೋಸೆಫ್ ಬರ್ತೈತೆ. 44 ಹೆಂಡತಿ ಪ್ರೇರೇಪಿಸ್ತಾಳ, ಆದರೂ ಕೂಡ ಅರೆ ಇವಾಗ ನಾನು ಬ್ಯಾಡ ಅಂದಿನಂದ್ರೆ ಈಕೆ ನನ್ನ ಏನೋ ಅಂದ್ರೂ ಮಾಡ್ತಾಳಲ್ಲ, ಈಕಿನ ಕೈಯಲ್ಲಿ ಅಧಿಕಾರ ಐತಲ್ಲ, ಇವ್ರ ಗಂಡನ ಕೈಯಲ್ಲಿ ಅಧಿಕಾರ ಐತಲ್ಲ, ನಾನು ಏನಾದ್ರೂ ಮಾಡ್ತಾರಲ್ಲ ಅನ್ನೋ ಭಯ ಇಲ್ಲ ಯಾರಿಗೆ? ಯೋಸೆಫ್ಗಿಲ್ಲ. ಸಾಯಿಸ್ತಾರ, ನಾನು ಸಾಯಿಸಲಿ, ಏನಾದ್ರೂ ಮಾಡಿ, ಆದ್ರೆ ನಾನು ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡೋದಿಲ್ಲ ಅಂತೇಳಿ ಯೋಸೆಫ್ ಏನ್ ಮಾಡ್ತಾನಂದ್ರೆ ಅದ್ರ ತಲೆ ಹೋರಾಡ್ತಾನೆ, ಪಾಪದಲ್ಲಿ ಹೋರಾಡ್ತಾನೆ. ಹಂಗ ಪೌಲನು ಅದೇ ರೀತಿಯಲ್ಲಿ ಹೋರಾಡ್ತಾನ, ಯೇಸುಸ್ವಾಮಿನೂ ಅದೇ ರೀತಿಯಲ್ಲಿ ಹೋರಾಡ್ತಾನ, ದಾನಿಯೇಲು ಅದೇ ರೀತಿ ಹೋರಾಡ್ತಾನೆ. ನೋಡ್ರಿ, ನಾವೆಲ್ಲ ಭಕ್ತರು ನಾವು ನೋಡ್ತಾ ಹೋದ್ರೆ ಎಲ್ಲರೂ ಪಾಪದಲ್ಲಿ ಹೋರಾಡಾರ, ಯೇಸುಸ್ವಾಮಿನೂ ಹೋರಾಡಣ. ಇವೆಲ್ಲ ಒಂದು ಮಾದರಿ ನಮಗೆ, ಇವರೆಲ್ಲ ನಮಗೊಂದು ಮಾದರಿ. ನಮಗೆ ಈ ಒಂದು ಮಾದರಿ ಇಟ್ಟುಕೊಂಡು ನಾವು ನಡೀಬೇಕು. ನೋಡ್ರಿ, ರಕ್ಷಣೆ ನಮಗೆ ಉಚಿತಾರ್ಥವಾಗಿ ರಕ್ಷಣೆ ಕೊಟ್ಟನ ದೇವರು. ಯೇಸುಸ್ವಾಮಿನೇ ನಮಗೆ ಬರುವಂತ ಶಿಕ್ಷಣ ಆತ ಓರಿ ತನ್ನ ರಕ್ತವನ್ನು ಚಿಂದಿಸಿ ಮತ್ತೆ ಪುನರುತ್ಥಾನ ಎದ್ದಿ ನಮ್ಮ ಪಾಪಗಳೆಲ್ಲ ತೊಳೆದನ, ತನ್ನ ರಕ್ತದಿಂದ ನಮ್ಮ ಪಾಪಗಳೆಲ್ಲ ತೊಳೆದನ. ಯಾರು ಆತನ ವಿಶ್ವಸಿಸ್ತಾರೋ ಎಲ್ಲ ರಕ್ಷಣೆ ಹೊಂದಿವಿ. ನಾವು ವಿಶ್ವಸಿಸ್ತಾರೋ ಎಲ್ಲ ರಕ್ಷಣೆ ಹೊಂದಿವಿ. ಸರೇ, ರಕ್ಷಣೆ ನಮಗೆ ಉಚಿತಾರ್ಥವಾಗಿ ಬಂದೈತೆ, ಆದ್ರೆ ನಮ್ಮ ಪರಿಶುದ್ಧತೆ ನಾವು ಕಾಪಾಡ್ಕೊಳಕ ನಾವು ಹೋರಾಡಬೇಕು. ನಮ್ಮ ಪವಿತ್ರ ಜೀವಿತನ ಕಾಪಾಡ್ಕೊಳಕ ನಾವು ಹೋರಾಡ್ಬೇಕು. ಅದು ಯಾವಾಗವರೆಗೂ ಹೋರಾಡ್ಬೇಕಂದ್ರೆ ಪ್ರಾಣ ಹೋಗೋಷ್ಟುವರೆಗೂ ಹೋರಾಡಬೇಕು. ಸ್ಟೆಫೆನ್ ಹಂಗೆ ಹೋರಾಡ್ತಾನ, ತನ್ನ ಪ್ರಾಣ ಹೋಗೋಷ್ಟುವರೆಗೂ ದೇವರ ಸಲುವಾಗಿ ನಿಂತ್ಕೊಂತಾನ. ಆ ರೀತಿ ನಾವು ಹೋರಾಡುವಂತವರಾಗಿ ನೀವು ಇರಬೇಕು. ಆ ರೀತಿ ನೀವು ಇಲ್ಲಲ್ಲ ಅಂತೇಳಿ ಪೌಲ್ ಹೇಳುತ್ತಾನ. ನಮ್ಮನ್ನು ಕೂಡ ನಾವು ಪರೀಕ್ಷಿಸ್ಕೋಬೇಕು. ಪೌಲ್ ಕೂಡ 1ನೇ ತಿಮೋಥಿ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ತಿಮೋಥಿ ಹೇಳ್ತಾನ ಪೌಲು, ಶ್ರೇಷ್ಠವಾದ ಹೋರಾಟ ನೀನು ಹೋರಾಡು. ದೇವರು ಎದಕ್ಕಾಗಿ ಕರೆದನು? ಆ ನಿತ್ಯ ಜೀವನ ಹಿಡುಕಕ್ಕಾಗಿ ನೀನು ಹೋರಾಡು. ಪಾಪದಲ್ಲಿ ನೀನು ಹೋರಾಡು ತಿಮೋತಿ. ನೀನ್ ಯವನಸ್ಸನು, ಲೋಕ ಆಕರ್ಷಣೆಗಳು ಬರ್ತಾವ, ಪಾಪ ಆಕರ್ಷಣೆಗಳು ಬರ್ತಾವ, ನೀನ್ ಅದ್ರ ತಲೆ ಹೋರಾಡು. ಯಾದಕ್ಕಾಗಿ ದೇವ್ರು ನಿನ್ನ ಕರೆದನೋ ಆ ನಿತ್ಯ ಜೀವನ ಹಿಡ್ಕೊಳೋದಕ್ಕಾಗಿ ನೀನು ಹೋರಾಡು, ಜಯಿಸು. ತಿಮೋತಿ ಹೇಳ್ತಾನ. ಹಿಂಸೆ ಬರ್ತಾವ, ಶೋಧನೆ ಬರ್ತಾವ, ಆತಂಕ ಬರ್ತಾವ, ಆಕರ್ಷಣೆ ಬರ್ತಾವ, ಶ್ರಮ ಬರ್ತಾವ.
ಏನೇ ಬರ್ಲಿ ಹೋರಾಡು, ಪ್ರಾಣ ಹೋಗೋಷ್ಟವರೆಗೂ ಹೋರಾಡು, ನಿತ್ಯ ಜೀವಕ್ಕಾಗಿ ಹೋರಾಡು. ಆ ರೀತಿ ನಾವು ಜೀವಿಸುವಂತವರಾಗಿರ್ಬೇಕಂತೇಳಿ ಪೌಲು ನಮ್ಮನ್ನು ಎಚ್ಚರಿಸ್ತದನ. ದೇವರ ರಾಕಡವರೆಗೂ ನಾವು ಈ ಹೋರಾಟದಲ್ಲಿ ನಾವು ನಿಂತ್ಕೋಬೇಕು. ಹೋರಾಟದಲ್ಲಿ ನಾವು ಜಯಿಸ್ಬೇಕು. ಪಾಪನ ನಾವು ಜಯಿಸ್ಬೇಕು, ನಮ್ಮ ಪರಿಶುದ್ಧತೆ ನಾವು ಜಯಿಸ್ಬೇಕು, ನಮ್ಮ ಪವಿತ್ರ ಜೀವಿತ ನಾವು ಜಯಿಸ್ಬೇಕು. ಹೋರಾಡುವಂತವರಾಗಿರ್ಬೇಕು ನಾವು ಕ್ರೈಸ್ತವರು. ಆಮೆನ್.